ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಎಲ್ರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಡೈಲಿ ನ್ಯೂಸ್ ಅನಾಲಿಸಿಸ್ ಅಲ್ಲಿ ಅಥವಾ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ ಅಲ್ಲಿ ಫೆಬ್ರವರಿ 21, 2024ನ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಡಿಲೇ ಮಾಡೋದು ಬೇಡ. ಓಕೆ, ಇವತ್ತು ಏನೇನಿತ್ತು ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಅಂತಂದ್ರೆ, ಇದು ನೋಡಿ, ಇದು ನಮ್ಮ GS3ನ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಟಾಪಿಕ್ ಅಲ್ಲಿ ತುಂಬಾನೇ ರಿಲೆವೆಂಟ್ ಆಗುತ್ತೆ. ಕಾಮ್ ಅಸೆಸ್ಮೆಂಟ್ ಅಂತ ಅಂದ್ರೆ ಕ್ಲಾರಿಟಿ ಆನ್ ದ ನೇಚರ್ ಅಂಡ್ ಎಕ್ಸ್ಟೆಂಟ್ ಆಫ್ ಡೀಮ್ ಫಾರೆಸ್ಟ್ ಇಸ್ ಎಸೆನ್ಷಿಯಲ್ ಅಂತ ಅಂದ್ಬಿಟ್ಟು ಆ ಥರ ಆರ್ಟಿಕಲ್ ಬಂದಿದ್ದಾರೆ. ಇದೇನಂದ್ರೆ, ಇತ್ತೀಚೆಗೊಂದು ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ, ಗೌರ್ಮೆಂಟ್ ಅಂದ್ರೆ ಪಾರ್ಲಿಮೆಂಟು ಫಾರೆಸ್ಟ್ ಅಮೆಂಡ್ಮೆಂಟ್ ಆಕ್ಟ್ ಮೇಲೆ ಮತ್ತೊಂದು ಅಮೆಂಡ್ಮೆಂಟ್ ಮಾಡಬೇಕು, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಮೇಲೆ ಒಂದು ಅಮೆಂಡ್ಮೆಂಟ್ ಮಾಡಬೇಕಂತ ಇದನ್ನ ಹೊರಟಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟು ಸ್ವಲ್ಪ ತಡೀರಪ್ಪ, ಪ್ರಾಸ್ ಮಾಡಿರಪ್ಪ ಅಂತ ಹೇಳಿದ್ದಾರೆ. ಇದ್ರ ನಿಟ್ಟಿನಲ್ಲಿ ಇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡೀಮ್ ಫಾರೆಸ್ಟ್ ಅನ್ನೋದು ಬೇಕು. ಯಾಕೆಂತಂದ್ರೆ ಇವತ್ತಿನ ನಮ್ಮ ಜನಗಳು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಅವರು ಗಾರ್ಡನ್ಸ್ ಆಗಿರ್ಬೋದು ಇದನ್ನೆಲ್ಲ ಕ್ರಿಯೇಟ್ ಮಾಡೋದ್ರಲ್ಲಿ ಸ್ವಲ್ಪ ಇದು ಕಳ್ಳಾಟ ಮಾಡ್ತಾರೆ. ಸೊ ಹಾಗಾಗಿ ನಾವು ಡೀಮ್ ಫಾರೆಸ್ಟ್ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕು. ಸೊ ಯಾಕೆಂತಂದ್ರೆ ಇಂಡಿಯಾ ಕೂಡ ಕಾರ್ಬನ್ ಸಿಂಕ್ ಅನ್ನ ಮಾಡಬೇಕು, ನೆಟ್ ಝೀರೋ ಇದನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆಂಬಿಷನ್ಸ್ ಇಂದ ಹೊರಟಿದೆ. ಸೊ ಹಾಗಾಗಿ ಫಾರೆಸ್ಟ್ ಡೈನಮಿಕ್ ಆಗಿರೋದ್ರಿಂದ ಡೀಮ್ ಫಾರೆಸ್ಟ್ ನ ಕ್ರಿಯೇಟ್ ಮಾಡಬೇಕು, ಡೀಮ್ ಫಾರೆಸ್ಟ್ ಅಂತ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನ ಮಾಡಬೇಕು. ಹಂಗಾಗಿ ಸುಪ್ರೀಂ ಕೋರ್ಟ್ ನ ಈ ಆದೇಶ ಸ್ವಲ್ಪ ಇರುಸುಮುರುಸು ಆಗಿದೆ ಅಂತ ಅಂದ್ಬಿಟ್ಟು ಆಥರು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ನಮ್ಮ GS2ನ ಸೋಷಿಯಲ್ ಜಸ್ಟಿಸ್ ಅಲ್ಲಿ ಹೆಲ್ತ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕೀಪ್ ಇಟ್ ಹೋಲ್ಸಮ್ ಅಂತ. ಇದು ಯಾವ ಬೆನ್ನಲ್ಲಿದೆ ಅಂತಂದ್ರೆ, ಮೊನ್ನೆ ರೀಸೆಂಟ್ ಆಗಿ ಇಂಟರ್ಮ್ ಬಜೆಟ್ ಏನಾಯ್ತಲ್ಲ, ಅದರಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಅವರು ಏನ್ ಹೇಳಿದ್ರು ಅಂತಂದ್ರೆ, ಒಂದು ನ್ಯಾಷನಲ್ ಸರ್ವಿಕಲ್ ಕ್ಯಾನ್ಸರ್ ಕಂಟ್ರೋಲ್ ಸ್ಕೀಮ್ ಅನ್ನೋದನ್ನ ಇದನ್ನ ಮಾಡ್ತೀವಿ, ಆದ್ರೆ ಇದು ಎಲ್ಲರಿಗೂ ಆಕ್ಸೆಸಬಲ್ ಮಾಡಬೇಕು ಅನ್ನೋ ಒಂದು ಇದನ್ನ ಈ ಆರ್ಟಿಕಲ್ ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಇದಕ್ಕೆ ಇದ್ರದ್ದೇ ಆದ ಕೆಲವೊಂದೊಂದು ಡೇಟಾನ ಇದರಲ್ಲಿ ಇದನ್ನ ಮಾಡಿದ್ದಾರೆ. ಯಾಕೆ ಇಂಪಾರ್ಟೆಂಟು, ಯಾಕೆ ಈ ಕರ್ವಿಕಲ್ ಕ್ಯಾನ್ಸರ್ನ ಹೆಂಗ್ ಮಾಡಬೇಕು, ಯಾವ ಥರ ಬರುತ್ತೆ, ಎಲ್ಲ ಮಹಿಳೆಯರಿಗೂ ಬರುತ್ತೆ. ಸೊ ಇದನ್ನ ನಾವು ಯಾವುದೇ ಏಜು ಇದು ಇಲ್ದಲೇ ಕೂಡ ಇದನ್ನ ಎಲ್ರಿಗೂ ಸಿಗುವಂತ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೈಮರಿ ಹೆಲ್ತ್ ಕೆಲ್ಸರ್ ಇದನ್ನ ನಿಲ್ಲಿಸ್ಬೋದು. ಅಂದ್ರೆ ಇದನ್ನ ಸ್ಕ್ರೀನಿಂಗ್ ಮಾಡ್ತಾ ಹೋದ್ರೆ ಇದನ್ನ ಫಸ್ಟ್ ಆಫ್ ಆಲ್ ಇದು ಯಾವ್ದ್ರಿಂದ ಆಗುತ್ತೆ ಅನ್ನೋ ಇದನ್ನ ಸ್ಕ್ರೀನಿಂಗ್ ಮಾಡ್ತಾ ಹೋದ್ರೆ ನಾವು ಎಷ್ಟೋ ಒಂದು ಡೆತ್ಸ್ ನ ನಿಲ್ಲಿಸಬಹುದು ಅಂತ ಅಂದ್ಬಿಟ್ಟು ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾಗಿ ಆ ಸ್ಕ್ರೀನಿಂಗ್ ಟೆಸ್ಟ್ ಮತ್ತೆ ಅರ್ಲಿ ಮತ್ತೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದನ್ನ ಇದನ್ನ ಮಾಡೋದಕ್ಕೋಸ್ಕರ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲಿ ಆ ಫೆಸಿಲಿಟೀಸ್ ನ ಒದಗಿಸ್ಬೇಕು. ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇದು ಎಲ್ಲಾ ಏಜ್ ಬ್ರಾಕೆಟ್ ನವರಿಗೂ ಕೂಡ ಸಿಗುವಂತ, ಆಮೇಲೆ ಯಾರು ಬಡವರು ಶ್ರೀಮಂತರು ಅನ್ನೋ ಒಂದು ಇದಿಲ್ದಲೆ ಭೇದ ಭಾವ ಇಲ್ದಲೆ ಎಲ್ರಿಗೂ ಸಿಗೋಂತ ಮಾಡಬೇಕು ಅಂತ ಅಂದ್ಬಿಟ್ಟು ಆರ್ಟಿಕಲ್ ಇದು ಹೇಳ್ತಾ ಇದೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ನಮ್ಮ GS2ನ ಇಂಡಿಯನ್ ಪಾಲಿಟಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ ಹ್ಯಾವಿಂಗ್ ಪಂಚಾಯತ್ ಸೆಲ್ಫ್ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್. ನಿಮಗೆ ನಾನು ಕಳೆದ ಬಾರಿನೂ ತುಂಬಾ ಸತಿ ಹೇಳಿದ್ದೆ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಫೈನಾನ್ಸಿಂಗ್ ಅವ್ರದ್ದು ಫೈನಾನ್ಸಿಂಗ್ ಮಾಡ್ಕೊಳೋದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆ ನಿಟ್ಟಲ್ಲಿ ಆರ್ಟಿಕಲ್ ನೋಡಿ ಎಷ್ಟು ಚೆನ್ನಾಗಿ ಒಂದು ಸೊಲ್ಯೂಷನ್ಸ್ ನ ಕೊಟ್ಟಿದ್ದಾರೆ. ಯಾವ ತರ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅವರು ಅವ್ರಿಗವ್ರೆ ಸೆಲ್ಫ್ ಅಂದ್ರೆ ಅವ್ರಿಗವ್ರೆ ಒಂದು ಇದನ್ನ ಯಾರ ಮೇಲೂ ಡಿಪೆಂಡ್ ಆಗ್ದಲೆ ಅಂತ ಇದನ್ನ ಮಾಡ್ಕೋಬಹುದು. ಅದಕ್ಕೆ ಯಾವ ತರ ಪ್ರಾವಿಷನ್ಸ್ ಇದೆ ಅಂತ ಅಂದ್ಬಿಟ್ಟು ಆ ತರ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಫಸ್ಟ್ ಆಫ್ ಆಲ್ ಈ ಆರ್ಟಿಕಲ್ ಅಲ್ಲಿ ಏನಂದ್ರೆ 30 ವರ್ಷದ ಪ್ರೋಗ್ರೆಸ್, ಆಲ್ರೆಡಿ 73rd ಮತ್ತೆ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನು ಲೋಕಲ್ ಸೆಲ್ಫ್ ಗವರ್ಮೆಂಟ್ ರೂರಲ್ ಅಲ್ಲಿ ಮತ್ತೆ ಅರ್ಬನ್ ಅಲ್ಲಿ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ 30 ವರ್ಷದ ಪ್ರೋಗ್ರೆಸ್ ಬಗ್ಗೆ ಮಾತಾಡಿದೆ. ಅದ್ರಲ್ಲಿ ಅವರು ಫಿನಾನ್ಷಿಯಲ್ ಡೆವಲ್ಯೂಷನ್ ನ ಒಂದು ಎಂಫಸಿಸ್ ನ ಜಾಸ್ತಿ ಮಾಡ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ಮಾತಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಫಿಸಿಕಲ್ ಡೆವಲ್ಯೂಷನ್ ಕೆಲವು ಸ್ಟೇಟ್ ಗಳಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಕೆಲವಲ್ಲಿ ಇನ್ನೂ ಹಿಂದುಳಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ಲಿ ಓನ್ ರೆವೆನ್ಯೂ ಜನ್ರೇಷನಿಗೆ ಕೂಡ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಓನ್ ಸೋರ್ಸ್ ಆಫ್ ರೆವೆನ್ಯೂ ಯಾವ ಥರ ಇದೆ ಅಂತಂದರೆ ಟ್ಯಾಕ್ಸೇಷನ್ನು, ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದರೆ ಕೆಲವೊಂದೊಂದು ಏನಂತಂದರೆ ಪ್ರಾಪರ್ಟಿ ಟ್ಯಾಕ್ಸು, ಲ್ಯಾಂಡ್ ರೆವೆನ್ಯೂ, ಸೆಸ್ಸು, ಸ್ಟ್ಯಾಂಪ್ ಡ್ಯೂಟಿ, ಸರ್ಚಾರ್ಜು, ಟೋಲ್ಸು ಇಂಥದ್ದೆಲ್ಲದೂ ಕೂಡ ಆ ಒಂದು ಕೆಲವೊಂದೊಂದು ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ಅವರೇ ಇದನ್ನು ಉಪಯೋಗಿಸ್ಕೋಣ ಅಂತ ಒಂದು ಅವರಿಗೆ ಇದಿದೆ. ಅದಾದಮೇಲೆ ಅವರು ರೋಲ್ ಆಫ್ ಗ್ರಾಮ ಸಭಾಸ್ ಏನಿದೆಯಲ್ಲ, ರೋಲ್ ಆಫ್ ಗ್ರಾಮ ಸಭಾಸ್ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಈ ಒಂದು ಸೆಲ್ಫ್ ಸಸ್ಟೈನಿಂಗ್ ಇನಿಷಿಯೇಟಿವ್ ಅಲ್ಲಿ ಅಂತ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತಂದರೆ, ಸೆಲ್ಫ್ ಸಫಿಷಿಯನ್ಸಿ ಆಗೋಕ್ಕೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಗ್ರಾಮ ಸಭಾ ತುಂಬ ಇಂಪಾರ್ಟೆಂಟು. ಆಮೇಲೆ ಗ್ರಾಮ ಆಲ್ರೆಡಿ ಎಂಪವರ್ಡ್ ಫಾರ್ ಪ್ಲಾನಿಂಗು, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಅವರು ಎಂಪವರ್ ಆಗಿದ್ದಾರೆ. ಅದನ್ನು ಆ ಸದುಪಯೋಗನ ಅವ್ರು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಅದಾದಮೇಲೆ ಇಷ್ಟೆಲ್ಲ ಆದರೂ ಕೂಡ ಫ್ಯಾಕ್ಟರ್ ಏನು ಅವರಿಗೆ ತಡೆ ಹಿಡಿತಾ ಇದೆ ಅಂತಂದರೆ, ಸೆಂಟ್ರಲ್ ಫಿನಾನ್ಸ್ ಕಮಿಷನಿಂದ ಗ್ರಾಂಟ್ಸ್ ಬರ್ತಾ ಇದೆ. ಹಾಗಾಗಿ ಯಾರು ಕೂಡ ಲೋಕಲ್ ಅವರು ಬಿಡಪ್ಪ ನಾವ್ಯಾಕೆ ಇದನ್ನು ಮಾಡೋಣ ಅನ್ನೋ ಒಂದು ಇನಿಷಿಯೇಟಿವ್ನ ತಗೋತಾ ಇಲ್ಲ. ಡಿಪೆಂಡೆನ್ಸಿ ಆನ್ ಗ್ರಾಂಟ್ಸ್ ತುಂಬಾ ಪ್ರತಿ ಸತಿನೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಯಾರು ಇನಿಷಿಯೇಟಿವ್ ತಗೋತಾ ಇಲ್ಲ. ಆಮೇಲೆ ಲ್ಯಾಕ್ ಆಫ್ ಇನ್ಸೆಂಟಿವೈಸೇಷನು ಮತ್ತು ಪೆನಾಲ್ಟೀಸ್ ಫಾರ್ ಡಿಫಾಲ್ಟರ್ಸ್. ಇನ್ಸೆಂಟಿವೈಸೇಷನಿಗೆ ಯಾವುದೇ ಥರದ ಒಂದು ಸ್ಕೋಪ್ ಇಲ್ಲ. ಆಮೇಲೆ ಡಿಫಾಲ್ಟರ್ಸ್ ಏನಿದಾರಲ್ಲ ಅವ್ರ ಮೇಲೂ ಪೆನಾಲ್ಟೀಸು ಇನ್ನೂ ಹೆಚ್ಚಾಗಿ ಯಾರು ಇದನ್ನು ಮಾಡಲ್ಲ. ಯಾಕೆಂದರೆ ಇದು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಆಗಿರೋದ್ರಿಂದ ಅಲ್ಲಿ ಪೊಲಿಟಿಷಿಯನ್ಸ್, ಅಲ್ಲಿ ಲೀಡರ್ಸು ಎದುರುತ್ತಾರೆ, ನಾವೀಗ ಏನಾದರೂ ಪೆನಾಲ್ಟಿ ಹಾಕಿಬಿಟ್ರೆ ನೆಕ್ಸ್ಟ್ ಟೈಮ್ ಓಟ್ ಸಿಗಲ್ಲ ಅಂತ. ಆ ಕೆಲವೊಂದು ಕಾರಣ ಪೆನಾಲ್ಟೀಸು ಇನ್ನೂ ಕಮ್ಮಿ ಇದೆ. ಅದಾದಮೇಲೆ ಇನ್ನು ಓವರ್ ಕಮಿಂಗ್ ಯಾವ ಥರ ಅಂತಂದರೆ, ಈಗ ಆಲ್ರೆಡಿ ಫ್ರೀ ಬಿ ಕಲ್ಚರ್ ಅಂತ ಏನು ಬಂದ್ಬಿಟ್ಟಿದೆಯಲ್ಲ, ಇದು ಜಾಸ್ತಿ ಆಗಿದೆ. ಇದೊಂದು ಕೂಡ ಚಾಲೆಂಜ್ ಆಗಿದೆ. ಈ ಥರದೊಂದು ಫ್ರೀ ಬಿ ಕಲ್ಚರ್ಸ್ನ ಕಮ್ಮಿ ಮಾಡ್ತಾ ಹೋಗಬೇಕು. ಅದ್ರ ಜೊತೆಗೆ ನೀಡ್ ಫಾರ್ ಎಜುಕೇಟಿಂಗ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಅಂದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗೆ ನೀವು ಈ ಥರ ಫ್ರೀ ಬಿ ಇದನ್ನೆಲ್ಲ ಬಿಟ್ಬಿಟ್ಟು ದೇಶದ ಎಕಾನಮಿಗೆ ನಾವು ಹೆಂಗೆ ಸೆಲ್ಫ್ ಸಸ್ಟೈನಿಂಗ್ ಮಾಡ್ಕೋಬಹುದು ಅನ್ನೋ ಒಂದು ಇದನ್ನು ಅವರಿಗೆ ಎಜುಕೇಟ್ ಮಾಡಿಕೊಡ್ತಾ ಹೋಗಬೇಕು. ಅದ್ರ ಜೊತೆಗೆ ಗ್ರ್ಯಾಜುವಲ್ ರಿಡಕ್ಷನ್ ಆಫ್ ಡಿಪೆಂಡೆನ್ಸಿ ಆನ್ ಗ್ರಾಂಟ್ಸ್ ಫಾರ್ ಸಸ್ಟೈನ್ಡ್ ಸೆಲ್ಫ್ ಸಫಿಷಿಯನ್ಸಿ, ಅಂದರೆ ನೀವು ಎಷ್ಟು ಡಿಪೆಂಡೆನ್ಸನ್ನು ಎಷ್ಟು ಕಮ್ಮಿ ಮಾಡ್ತಾ ಹೋಗ್ತೀರೋ ಅಷ್ಟು ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಸೆಲ್ಫ್ ಸಫಿಷಿಯನ್ಸಿ ಬರ್ತಿರೋ ಅಷ್ಟು ಚೆನ್ನಾಗಿ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ ಅನ್ನೋದನ್ನ ತೋರಿಸ್ಕೊಡ್ಬೇಕು ನಾವು, ಆಯಿತಾ. ಇದನ್ನು ರಿಡಕ್ಷನ್ ಮಾಡ್ತಾ ಹೋಗಬೇಕು ಅಂತ ಹೇಳಿದ್ದಾರೆ. ಇನ್ನು ರೆಕಮೆಂಡೇಶನ್ ಅಂದರೆ ಎಲ್ಲ ಲೆವೆಲಲ್ಲೂ ಕೂಡ ತುಂಬ ಡೆಡಿಕೇಟೆಡ್, ಅಂದರೆ ಸೆಂಟ್ರಲ್ ಅವರು, ಸ್ಟೇಟ್ ಅವರು ಮತ್ತು ಆ ಪರ್ಟಿಕ್ಯುಲರ್ ಲೋಕಲ್ ಗೌರ್ಮೆಂಟ್ ಅವರು ಕೂಡ ಒಂದು ಡೆಡಿಕೇಟೆಡ್ ಎಫರ್ಟ್ಸ್ ಮಾಡಬೇಕು ಈ ಸೆಲ್ಫ್ ಸಫಿಷಿಯನ್ಸಿ ತರಕ್ಕೆ. ಎಲ್ಲ ಒಂದು ಹಂತದಲ್ಲೂ ಕೂಡ ಪ್ರಯತ್ನ ನಡೀಬೇಕು. ಅದಾದಮೇಲೆ ಪಂಚಾಯತ್ಸು ಅವರು ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಅನ್ನೋದು ಅದು ಅವ್ರಿಗೆ ಬರಬೇಕು ಅನ್ನೋ ಒಂದು ಇದನ್ನು ಈ ಆರ್ಟಿಕಲಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ಎಕ್ಸಾಮಲ್ಲಿ ಕೇಳಿದ್ರೆ ಈ ಪಾಯಿಂಟ್ಸನ್ನು ಎಲ್ಲದನ್ನು ನೀವು ಆ್ಯಡ್ ಮಾಡ್ಬೋದು. ತುಂಬಾ ಇಂಪಾರ್ಟೆಂಟ್ ರೆಲೆವೆನ್ಸ್ ಇದೆ ಈ ಆರ್ಟಿಕಲಿಂದ. ನೀವು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಇದು ನಮ್ಮ GS2ನ ಇಂಡಿಯನ್ ಪಾಲಿಟಿ ಪಾರ್ಲಿಮೆಂಟನ್ನು ಇದಕ್ಕೆ ಇದಾಗುತ್ತೆ. ದ ರಿಯಲ್ ಥ್ರೆಟ್ ಟು ದ ಇಂಡಿಯಾ ಆಸ್ ವಿ ನೋ ಇಟ್ ಅಂತ. ಇದು ನೋಡಿ ಎಂ ಕೆ ನಾರಾಯಣ್ ಅವರು ಬರೆದಿರೋ ಆರ್ಟಿಕಲ್. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಏನು ಹೇಳ್ತಾರೆ ಅಂದರೆ, ಈ ಆರ್ಟಿಕಲಲ್ಲಿ ಬೇಸಿಕ್ ಆಗಿ ಏನು ಹೇಳ್ತಾರೆ ಅಂತಂದರೆ, ಗ್ರೋಯಿಂಗ್ ಡಿವೈಸಿನೆಸ್ ಇನ್ ಇಂಡಿಯಾ ಪಾರ್ಲಿಮೆಂಟರಿ ಪ್ರೊಸೆಸ್ ಪಾಲಿಟಿಕ್ಸಲ್ಲಿ. ಅಂದರೆ ನಾರ್ತ್ ಸೌತ್ ಡಿವೈಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾವು ನಾರ್ತ್ ಅವರ ಬೇರೆ ಥರ, ಸೌತ್ ಅವರ ಡಿವೈಡೆಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತಂದು ಹೇಳಿದ್ದಾರೆ. ಆಮೇಲೆ ಇಂಪ್ಯಾಕ್ಟ್ ಆಫ್ ಪೊಲರೈಸ್ ಪಾಲಿಟಿಕ್ಸ್, ಅಂದರೆ ರಾಮ್ ಟೆಂಪಲ್ ಏನೋ ಕಟ್ಟಿದ್ರಪ್ಪ, ಆದರೆ ಇದನ್ನು ಯಾಕೆ ಎಲೆಕ್ಷನ್ಗೆ ಉಪಯೋಗಿಸ್ಕೋತಾ ಇದ್ದೀರಾ, ಇದನ್ನು ಈಗ ನಡೀತಾ ಇರೋದು ನಮ್ಮ ದೇಶದಲ್ಲಿ ಇದೆ, ಎಲೆಕ್ಷನ್ಗೆ ಉಪಯೋಗಿಸ್ಕೋತಾ ಇದ್ದೀರಾ ಇದನ್ನು ಅಂತ ಅಂದ್ಬಿಟ್ಟು ಅವರು ಇದ್ರದ್ದು ಯಾವ ಥರ ಒಂದು ಮೆಜಾರಿಟೇರಿಯನ್ ಮೈನಾರಿಟಿ ಕಮ್ಯುನಿಟಿಗಳು ಯಾವ ಥರ ಇದಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಫೆಡರಲಿಸಮ್ ಕನ್ಸರ್ನ್ಸ್, ಅಂದರೆ ಗೌರ್ಮೆಂಟು UCC, ಒನ್ ನೇಷನ್ ಒನ್ ಎಲೆಕ್ಷನ್ನು ಈ ಥರದನ್ನೆಲ್ಲ ತಂದ್ಬಿಟ್ಟು ಫೆಡರಲಿಸಮಲ್ಲೂ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇಂಜಿನಿಯರ್ ಡಿಫೆಕ್ಷನ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಎಸ್ಪೆಷಲಿ ಮೊನ್ನೆ ರೀಸೆಂಟಾಗಿ ಬಿಹಾರ್ ಅವರ CM ನಿತೀಶ್ ಕುಮಾರ್ ಅವರು ಕೂಡ BJPಯಿಂದ ನಾನು CM ನನಗೆ ಉಳಿಸಿದ್ರೆ ನಾನು BJPಯಿಂದ ಇದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಕೆಲವೊಂದು ಇಂಜಿನಿಯರ್ ಡಿಫೆಕ್ಷನ್ಸ್ ನಡೀತಾ ಇದೆ. ಸೊ ಇದರಿಂದ ಆಮೇಲೆ ಗವರ್ನರ್ ರೋಲು ಮತ್ತು ಸೆಂಟರ್ ಸ್ಟೇಟ್ ರಿಲೇಷನ್ಸು, ಗವರ್ನರ್ನ ಯಾವ ಥರ ಸೆಂಟರ್ನವರು ಉಪಯೋಗಿಸ್ಕೋತಾರೆ ರೀತಿ ನೀತಿಗಳು, ಆಮೇಲೆ ರೂಲ್ಸ್ ಬೇಸ್ಡ್ ಆರ್ಡರೇ ಇಲ್ಲ, ಯಾವುದು ರೂಲ್ಸ್ ಬೇಸ್ಡ್ ಆರ್ಡರ್ ಅದ್ರ ಹೆಂಗೆ ಬೇಕಾ ಅವ್ರವ್ರು ಹಂಗೆ ನಡೀತಾ ಇದ್ದಾರೆ. ಸೊ ಈ ಎಲ್ಲ ನಿಟ್ಟಿಂದ ಅವರು ಫ್ಯೂಚರಲ್ಲಿ ಡೆಮೋಕ್ರಸಿ ಉಳಿಯುತ್ತಾ ಈ ಥರನೇ ಆಗ್ತಾ ಹೋದ್ರೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡಿ ಆರ್ಟಿಕಲ್ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ನೀವು ಇದನ್ನು ನೋಡ್ಕೊಳಕ್ಕೆ. ಇದಿಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಬೇರೆ ಇಂಪಾರ್ಟೆಂಟ್ ಬಂದರೆ, ನಿಮಗೆ ಆಲ್ರೆಡಿ ಇದನ್ನು ನಮ್ಮ ಕಳೆದ ಸೆಷನ್ಸಲ್ಲಿ ನಾನು ಇದನ್ನು ಆಲ್ರೆಡಿ ಡೀಟೇಲಾಗಿ ನಿಮಗೆ ಇದನ್ನು ಮಾಡಿ ಹೇಳಿದ್ದೀನಿ. ಅಂದರೆ ಏನು ಒನ್ ನೇಷನ್ ಒನ್ ಎಲೆಕ್ಷನ್ನು, ಅಂದರೆ BJP ಪುಷಸ್ ಫಾರ್ ಸೈಮಲ್ಟೇನಿಯಸ್ ಪೋಲ್ಸು ವಿತ್ ಕಾಮನ್ ವೋಟರ್ ಲಿಸ್ಟು, ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ನಿಮಗೆ ಅನಾಲಿಸಿಸ್ ಮಾಡಿ ಹೇಳಿದ್ದೀನಿ. ನೀವು ಅದನ್ನು ಒಂದ್ಸತಿ ತೆಗೆದುಬಿಟ್ಟು ರಿವಿಷನ್ಸ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ನೋಡಿ, ರೂಲ್ಸ್ ದಟ್ ಎಡ್ಜ್ ಔಟ್ ವುಮೆನ್ ಫ್ರಮ್ ಜಾಬ್ಸ್ ಡ್ಯೂ ಟು ಮ್ಯಾರೇಜ್ ಇಲ್ಲೀಗಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನು ನೀವು ವುಮೆನ್ ಇಶ್ಯೂಸಲ್ಲಿ ಇದು GS1 ಸೊಸೈಟಿಯಲ್ಲಿ ಇದನ್ನು ಈ ಆರ್ಟಿಕಲ್ನ ಯೂಸ್ ಮಾಡ್ಕೋಬೋದು, ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಂಡಿಯಾ ಟು ಸೀಕ್ $26 ಬಿಲಿಯನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂಕ್ಲಿಯರ್ ಪವರ್ ಸೆಕ್ಟರ್. ಇದು ಈ ನಿಟ್ಟಲ್ಲಿ ಇದು ಫ್ಯಾಕ್ಚುಲಿ ಇದೆ ಇನ್ಫಾರ್ಮೇಷನ್, ಇದನ್ನು ನೀವು ಓದ್ಕೊಳ್ಳಿ. ಇದರ ನಿಟ್ಟಲ್ಲಿ ನಾನು ನೀಡ್ ಫಾರ್ ನ್ಯೂಕ್ಲಿಯರ್ ಎನರ್ಜಿ ಇನ್ ಇಂಡಿಯಾ, ಯಾಕೆ ಬೇಕು ನ್ಯೂಕ್ಲಿಯರ್ ಎನರ್ಜಿ ಇಂಡಿಯಾಗೆ ಬೇಕು ಅಂತಂದರೆ,
ಅದರಲ್ಲೂ ಯಾಕೆ ಮೋರ್ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ, ಮೊದಲನೇದು ಗ್ರೋಯಿಂಗ್ ಎನರ್ಜಿ ಡಿಮ್ಯಾಂಡು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ, ಎಲ್ಲರ ಹತ್ರ ಇವತ್ತು ಚೆನ್ನಾಗಿ ಎಲ್ಲರೂ ನಾವು ಅದು ಮಾಡಬೇಕು ಇದು ಮಾಡಬೇಕು, ಹಂಗಾಗಿ ಎನರ್ಜಿ ಇಲ್ದಲೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಗ್ರೋಯಿಂಗ್ ಎನರ್ಜಿ ಡಿಮ್ಯಾಂಡು, ಅದಾದಮೇಲೆ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ನು. ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಮಿಟಿಗೇಷನ್ ಮಾಡಬೇಕು ಅಂತಂದರೆ ನಾವು ಕಾರ್ಬನ್ ಅಂದರೆ ನಾನ್ ಫಾಸಿಲ್ ಫ್ಯೂಯಲ್ಸನ್ನು ಕಮ್ಮಿ ಮಾಡ್ತಾ ಹೋಗಬೇಕು. ಸೊ ಕಾರ್ಬನ್ ಇದನ್ನೆಲ್ಲ ಇದು ಮಾಡಬೇಕು ಅಂತಂದರೆ ಕನ್ವೆನ್ಷನಲ್ ಏನು ಇದು ಸೋರ್ಸಸ್ ಆಫ್ ಎನರ್ಜಿ ಇದನ್ನು ಕಮ್ಮಿ ಮಾಡ್ತಾ ಹೋಗಬೇಕು. ಅದಕ್ಕೆ ನ್ಯೂಕ್ಲಿಯರ್ ಎನರ್ಜಿ ತುಂಬ ಇಂಪಾರ್ಟೆಂಟು. ಎನರ್ಜಿ ಸೆಕ್ಯೂರಿಟಿ, ಯಾಕಂದರೆ ನಾಳೆ ಮುಂದೊಂದು ದಿವಸ ಎನರ್ಜಿ ನಮಗೆ ನೋಡಿ ಇಲ್ಲೇ ನೋಡಿದ್ರಲ್ಲ, ಗ್ರೋಯಿಂಗ್ ಎನರ್ಜಿ ಡಿಮ್ಯಾಂಡ್ ಇರೋದ್ರಿಂದ ನಾಳೆ ಇದೊಂದ್ಸತಿ ಕಮ್ಮಿ ಆಯಿತು ಅಂತಂದರೆ ನಿಮಗೆ ಅನ್ಸಲ್ವಾ ಎನರ್ಜಿ ಸೆಕ್ಯೂರಿಟಿ, ಎನರ್ಜಿನ ಒಂಥರ ಇದ್ರಾಗಿ ಯೂಸ್ ಮಾಡ್ತಾರೆ, ನಾವು ಇಂಪೋರ್ಟ್ಸ್ನೆಲ್ಲ ಕಮ್ಮಿ ಮಾಡಬೇಕು ಅಂತ. ಸೊ ಆ ನಿಟ್ಟಿಂದ ನ್ಯೂಕ್ಲಿಯರ್ ಎನರ್ಜಿ ತುಂಬ ಇಂಪಾರ್ಟೆಂಟು. ಇದ್ರ ಚಾಲೆಂಜಸ್ ಏನಂದರೆ ಪಬ್ಲಿಕ್ ಪರ್ಸೆಪ್ಷನ್ ಏನಪ್ಪ ಅಂತಂದರೆ, ನ್ಯೂಕ್ಲಿಯರ್ ಎನರ್ಜಿ ನಾವು ಎನರ್ಜಿ ಇದನ್ನು ಮಾಡೋಕ್ಕೂ ಕೂಡ ಉಪಯೋಗಿಸ್ಬೋದು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ಇದೊಂದು. ಆಮೇಲೆ ರೆಗ್ಯುಲೇಟರಿ ಹರ್ಡಲ್ಸು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸು, ನಾವು ಇನ್ನೂ ನ್ಯೂಕ್ಲಿಯರ್ ಎನರ್ಜಿನ ಎಕ್ಸ್ಪ್ಲಾಯ್ಟ್ ಮಾಡೋ ಅಂತ ಇನ್ನೂ ಕೆಲವೊಂದು ಇದನ್ನು ಬಂದಿಲ್ಲ, ಅದನ್ನು ಮಾಡ್ತಾ ಹೋಗಬೇಕು ಜಲ್ದಿ. ಅದಾದಮೇಲೆ ಫ್ಯೂಯಲ್ ಸೆಕ್ಯೂರಿಟಿ ನೋಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ನಾವು ವೇ ಫಾರ್ವರ್ಡ್ ಯಾವ ಥರ ಮಾಡಬೇಕು ಅಂತಂದರೆ, ಪ್ರಮೋಟಿಂಗ್ ಪಬ್ಲಿಕ್ ಅವೇರ್ನೆಸ್ಸು, ಪಬ್ಲಿಕ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಅದಾದಮೇಲೆ ಎಕ್ಸ್ಪೆಕ್ಟೇಟಿಂಗ್ ರೆಗ್ಯುಲೇಟರಿ ಪ್ರೊಸೆಸಸ್ಸು, ಬೇಗ ರೆಗ್ಯುಲೇಟರಿ ಪ್ರೊಸೆಸಸ್ ಏನಿದೆಯಲ್ಲ ಅದನ್ನೆಲ್ಲ ಬೇಗ ತೆಗಿಬೇಕು. ಇನ್ವೆಸ್ಟಿಂಗ್ ಇನ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು. ಎಕ್ಸ್ಪ್ಲೋರಿಂಗ್ ಡೊಮೆಸ್ಟಿಕ್ ಫ್ಯೂಯಲ್ ಆಪ್ಷನ್ಸ್, ಅಂದರೆ ನಾವು ನ್ಯೂಕ್ಲಿಯರ್ ಎನರ್ಜಿನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಏನು ಯುರೇನಿಯಮ್ ಅದೆಲ್ಲ ಏನು ಬೇಕಾಗಿದೆ ಅದನ್ನು ತುಂಬ ಇವತ್ತಿಗೂ ಕೂಡ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ನಮ್ಮ ದೇಶದಲ್ಲೇ ಮಾಡುವಂಥ ಒಂದು ಸೌಲಭ್ಯಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಆವಾಗ ಸೆಲ್ಫ್ ಸಫಿಷಿಯನ್ಸಿ ಕ್ರಿಯೇಟ್ ಆಗುತ್ತೆ. ಇಷ್ಟು ನಿಮಗೆ ಈ ಆರ್ಟಿಕಲ್ನ ಬೆನ್ನಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಯಾಕೆ ಇಂಡಿಯಾದಲ್ಲಿ ಬೇಕು ಅನ್ನೋದ್ರ ಬಗ್ಗೆ ನಿಮಗೊಂದು ಜಸ್ಟ್ ವ್ಯಾಲ್ಯೂಡೇಷನ್ನು, ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟು ಇದನ್ನ ಹೇಳ್ತಾ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ನೋಡಿ, ಇದು ಇಂಡಿಯಾ ಮತ್ತು ಶ್ರೀಲಂಕಾದವರು ಫಾರ್ವರ್ಡ್ ಟಾಕ್ಸ್ ಆನ್ ಟ್ರೇಡ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ. ಇದು ಇನ್ನೂ ಡೆವಲಪ್ ಆಗ್ತಾ ಇದ್ದಂಗೆ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಶುರು ಹೋಗೋಣ. ನೆಕ್ಸ್ಟ್, ಸ್ಟಡಿ ಫೈಂಡ್ಸ್ ರೈಸ್ ಇನ್ ಬ್ಲಡ್ ಕ್ಲಾಟ್ಸ್, ಹಾರ್ಟ್ ಇನ್ಫ್ಲಮೇಷನ್ ಆಫ್ಟರ್ ಕೋವಿಡ್ ವ್ಯಾಕ್ಸಿನೇಷನ್ನು. ಇದು ನಮಗೆ ಪ್ರಿಲಿಮ್ಸಲ್ಲಿ ಕೇಳೋಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂತಂದರೆ ಯಾರ್ಯಾರು mRNA ಮತ್ತು CHAdOx ಅದು ವ್ಯಾಕ್ಸಿನನ್ನು ತಗೊಂಡಿದ್ದಾರೋ ಅವರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಗುಲಿಯನ್ ಬೇರೆ ಸಿಂಡ್ರೋಮ್ ಅನ್ನೋ ಒಂದು ಇದಾಗ್ತಾ ಇದೆ. ಇದೊಂದು ಇಮ್ಯೂನ್ ಸಿಸ್ಟಮ್ನ ಡಿಸಾರ್ಡರು. ಅದ್ರ ಜೊತೆಗೆ CVST ಕೂಡ ಇದಾಗ್ತಾ ಇದೆ. ಅಂದರೆ CVST ಬಂದ್ಬಿಟ್ಟು ಸೆರೆಬ್ರಲ್ ವೀನಸ್ ಸೈನಸ್ ಥ್ರೋಂಬೋಸಿಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಓಕೆ, ಇದಕ್ಕೆ ವ್ಯಾಕ್ಸಿನೇಷನ್ನು ಎಲ್ಲ ಇದನ್ನು ಏನಂದರೆ ರೇರ್ಲಿ ಅಕರ್ಡ್ ಸೈಡ್ ಎಫೆಕ್ಟ್ ಅಂತಲೂ ಕೂಡ ಇದನ್ನು ಕರೆದಿದ್ದಾರೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ಬೋದು. ದ ಟರ್ಮ್ಸ್ ಸೀನ್ ಇನ್ ದ ನ್ಯೂಸ್ ಅಂತ ಕೇಳಿದಾಗ ನೀವು ಇದನ್ನು ಡೈರೆಕ್ಟಾಗಿ ಆನ್ಸರ್ ಮಾಡೋಂಥ ಕೆಪಬಿಲಿಟಿ ನಿಮಗಿರಬೇಕು. ಓಕೆ, ನೆಕ್ಸ್ಟು ಇದು ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಂದರೆ, ಡಿಸ್ಕಸ್ ದ ಚಾಲೆಂಜಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ಫಿಸ್ಕಲ್ ಡೆವಲ್ಯೂಷನ್ ಇನ್ ಇಂಡಿಯನ್ ಲೋಕಲ್ ಗವರ್ನೆನ್ಸ್, ಎಂಫಸೈಸಿಂಗ್ ದ ರೋಲ್ ಆಫ್ ಪಂಚಾಯತ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಟು ಎನ್ಹಾನ್ಸ್ ಸೆಲ್ಫ್ ಸಫಿಷಿಯನ್ಸಿ. ಭಾರತೀಯ ಸ್ಥಳೀಯ ಆಡಳಿತದಲ್ಲಿ ಹಣಕಾಸಿನ ವಿಕೇಂದ್ರೀಕರಣದ ಸವಾಲುಗಳು ಮತ್ತು ನಿರೀಕ್ಷೆಗಳನ್ನು ಚರ್ಚಿಸಿ ಪಂಚಾಯತ್ಗಳ ಪಾತ್ರ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಕಾರ್ಯತಂತ್ರಗಳನ್ನು ಒತ್ತಿ ಅಂತ ಹೇಳ್ಬಿಟ್ಟು 250 ವರ್ಡ್ಸಲ್ಲಿ ನೀವೆಲ್ಲರೂ ಬರೀಬೇಕು. ಇದನ್ನು ಬರೆದು ಎಲ್ಲರೂ ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ರಿ, ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿ. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ಸೆಷನ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟೇಕ್ ಕೇರ್, ಮತ್ತು ನಾಳೆ ಸಿಗೋಣ.